ನಮಸ್ತೆ ಸ್ನೇಹಿತರೆ, ಜೇನು ಕೃಷಿಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಸ್ಟ್ರಿಂಗ್ಲೆಸ್ ಬಿ ಅಥವಾ ಮುಜಿಂಟಿ ಜೇನು, ನೀವಿಲ್ಲಿ ಗಮನಿಸ್ತಿರ್ಬೋದು. ನಾನೊಂದು ಹೊಸತಾಗಿ ಜೇನು ಪೆಟ್ಟಿಗೆಯನ್ನು ಡಿವೈಡ್ ಮಾಡಲು ಓಪನ್ ಮಾಡಿದ್ದೇನೆ. ರಾಣಿಯು ನನಗೆ ಕಾಣಸಿಗಿತು ಹಾಗೂ ರಾಣಿ ಮೊಟ್ಟೆಗಳು ಸುಮಾರು ಕಾಣಸಿಗಿತು. ಹಾಗಾಗಿ ನಾನು ಒಂದು ಉತ್ತಮ ಜೇನು ಪೆಟ್ಟಿಗೆಯನ್ನು ಪಾಲು ಮಾಡಲು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ಇಲ್ಲಿ ಎಳೆ ಮೊಟ್ಟೆಗಳು, ತುಂಬ ಎಳೆ ಮೊಟ್ಟೆಗಳು ಈ ಪೆಟ್ಟಿಗೆಯಲ್ಲಿ ಕಾಣುವುದನ್ನು ನೋಡಬಹುದು. ಪರಾಗವನ್ನು ನೋಡಬಹುದು ಹಾಗೂ ಕೊನೆಯಲ್ಲಿ ಜೇನನ್ನು ನೋಡಬಹುದು. ನಾನು ಕಳೆದ ವರ್ಷ 1 ವರ್ಷಗಳ ಹಿಂದೆ ಜೇನು ಪೆಟ್ಟಿಗೆಯನ್ನು ಪಾಲು ಮಾಡಿಟ್ಟದು. ಒಂದು ಹೊಸ ರಾಣಿಯು ಉತ್ಪತ್ತಿಯಾಗಿ ಜೇನು ಕುಟುಂಬ ಇಷ್ಟು ಅಭಿವೃದ್ಧಿ ಹೊಂದಿದೆ. ಹಾಗಾಗಿ ನಾನು ಈ ವರ್ಷವೂ ಅದನ್ನು ಡಿವೈಡ್ ಮಾಡಲು ಓಪನ್ ಮಾಡಿ ನೋಡುವಾಗ ಈ ರೀತಿ ಕಾಣುತ್ತೇನೆ. ಕಳೆದ ವರ್ಷದ ಹೊಸ ರಾಣಿ ಆದ ಕಾರಣ ಹೆಚ್ಚು ಮೊಟ್ಟೆಗಳನ್ನು ಇಟ್ಟಿದೆ ಮತ್ತು ಡಿಸೆಂಬರ್ ತಿಂಗಳು ಸುಗ್ಗಿ ಕಾಲ ಆದ ಕಾರಣ ವಂಶಾಭಿವೃದ್ಧಿ ಹೆಚ್ಚು ಮಾಡುವ ದೃಷ್ಟಿಯಿಂದ ತುಂಬ ಎಳೆ ಮೊಟ್ಟೆಗಳನ್ನು ನಾವು ಕಾಣಬಹುದು. ಈ ಸಮಯದಲ್ಲಿ ನಾವು ಕೃತಕವಾಗಿ ಪಾಲು ಮಾಡದೇ ಹೋದಲ್ಲಿ ಅವುಗಳಾಗಿಯೇ, ಅಂದರೆ ಸ್ವಾಭಾವಿಕವಾಗಿ ಜೇನುನೊಣಗಳು ಅವುಗಳು ಡಿವೈಡ್ ಆಗುತ್ತವೆ. ಹಾಗಾಗಿ ನಾವು ಕೃತಕವಾಗಿ ಪಾಲು ಮಾಡಿ ಕುಟುಂಬಗಳನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ. ನಾನು ನನ್ನ ಕೈಯಲ್ಲಿ ರಾಣಿ ಮೊಟ್ಟೆಗಳಿರುವ ಒಂದು ಎರಿಯನ್ನು ತಗೊಂಡಿದ್ದೇನೆ. ಅದರಲ್ಲಿ ಒಂದು ರಾಣಿ ಮೊಟ್ಟೆ ಇದೆ. ಆ ರಾಣಿ ಮೊಟ್ಟೆಯನ್ನು ಒಂದು ಹೊಸ ಪೆಟ್ಟಿಗೆಗೆ ಇಟ್ಟು ರಾಣಿ ಮೊಟ್ಟೆ ಮತ್ತು ಎಳೆ ಮೊಟ್ಟೆಗಳು ಹಾಗೂ ಬಲಿತ ಮೊಟ್ಟೆಗಳು ಹಾಗೂ ಪರಾಗ ಮತ್ತು ಜೇನನ್ನು ಇಟ್ಟು ಪೆಟ್ಟಿಗೆಯನ್ನು ಒಂದರ ಜೊತೆಯಲ್ಲಿ ಇನ್ನೊಂದು ಪೆಟ್ಟಿಗೆಯನ್ನು ಇಟ್ಟಲ್ಲಿ ಇನ್ನೊಂದು ಕುಟುಂಬವು ಡಿವೈಡ್ ಆಗಿ ನಮಗೆ ಸಿಗುತ್ತದೆ. ಸುಲಭವಾದ ವಿಧಾನ. ಮುಜಿಂಟಿ ಜೇನನ್ನು ಪಾಲು ಮಾಡುವುದು ಅತ್ಯಂತ ಸರಳ ವಿಧಾನ. ನೋಡಿ, ಈ ಪೆಟ್ಟಿಗೆಯಲ್ಲಿ ನಾನು ಕಳೆದ ವರ್ಷ ಡಿವೈಡ್ ಮಾಡುವಾಗ ಪರಾಗ, ಮೊಟ್ಟೆ ಹಾಗೂ ಜೇನನ್ನು ಇಟ್ಟಿದೆ. ನೋಡಿ, ಅವರು ಸಪ್ರೇಟ್ ಇಟ್ಟಿದೆ ಮತ್ತು ಈಗ ನಾನು ಡಿವೈಡ್ ಮಾಡಿ ಇಟ್ಟಿದ್ದೇನೆ. ಅದೇ ರೀತಿ ನಾನು ಡಿವೈಡ್ ಮಾಡಿದ್ದೇನೆ. ಮೊದಲು ಯಾವಾಗಲೂ ಪರಾಗ ಇಡಬೇಕು. ಪರಾಗ ಇಟ್ಟ ಜಾಗದಲ್ಲಿ ಅದರ ದಾರಿ, ಅಂದರೆ ಅದರ ಬರು ಹೋಗುವ ದಾರಿಯನ್ನು ಇಡಬೇಕು. ಆನಂತರ ಎಳೆ ಮೊಟ್ಟೆ, ಆನಂತರ ಬಲಿತ ಮೊಟ್ಟೆ, ನಂತರ ಸಣ್ಣ ಗ್ಯಾಪನ್ನು ಕೊಟ್ಟು ಆನಂತರ ನಾವು ದೂರದಲ್ಲಿ ಜೇನನ್ನು ಇಟ್ಟರೆ ಮುಂದಿನ ವರ್ಷ ನಮಗೆ ಜೇನು ತೆಗೆಯಲು ಅತ್ಯಂತ ಅನುಕೂಲ. ಯಾಕೆಂದರೆ ಜೇನು ಈ ಮೊಟ್ಟೆಯ ಹತ್ತಿರ ಇಲ್ಲ, ಈ ಮೊಟ್ಟೆಯಿಂದ ದೂರ ಇರುವ ಕಾರಣ ನಮಗೆ ಜೇನು ತೆಗೆಯಲು ಸುಲಭ ಆಗ್ತದೆ ಮತ್ತು ನೊಣಗಳು ನಮಗೆ ಸಾಯುವುದು ತುಂಬ ಕಡಿಮೆ. ಯಾಕೆಂದರೆ ಜೇನು ತುಂಬ ದೂರ ಇದ್ದ ಕಾರಣ ರಾಣಿ ಮತ್ತು ಜೇನು ನೊಣಗಳು ಈ ಮೊಟ್ಟೆಯ ಭಾಗದಲ್ಲಿ ಇರುತ್ತವೆ. ನೊಣಗಳು ಹೆಚ್ಚಾಗಿ ಮೊಟ್ಟೆಯ ಜಾಗದಲ್ಲಿ ಇರುವ ಕಾರಣ ನಾವು ಜೇನು ತೆಗೆಯುವ ಸಂದರ್ಭದಲ್ಲಿ ಜೇನು ಇರುವ ಜಾಗದಲ್ಲಿ ಎಳೆ ನೊಣಗಳು ಕಡಿಮೆ ಇರುತ್ತವೆ ಮತ್ತು ನೊಣಗಳನ್ನು ನಾವು ಬಾಟಲಿಯಲ್ಲಿ ಸಪ್ರೇಟ್ ಮಾಡುವ ಕಾರಣ ನಮಗೆ ಜೇನು ನೊಣಗಳು ಸಾಯುವುದು ತುಂಬ ಕಡಿಮೆ ಮತ್ತು ಶುದ್ಧವಾದ ಜೇನು ನಮಗೆ ಸಿಗುತ್ತದೆ. ನಾವು ಜೇನು ಪಾಲು ಮಾಡುವ ಸಂದರ್ಭದಲ್ಲಿ ನಾವು ಹೇಗೆ ಪೆಟ್ಟಿಗೆಯಲ್ಲಿ ಇಟ್ಟು ಕೊಡುತ್ತೇವೆ ಅದೇ ರೀತಿ ಜೇನು ನೊಣಗಳು ಮುಂದೆ ಅಭಿವೃದ್ಧಿ ಹೊಂದುತ್ತವೆ. ಯಾವಾಗಲೂ ನಾವು ಗಮನಿಸಬೇಕಾದ ಮೊದಲ ಅಂಶ, ಮೊದಲು ನಾವು ಪರಾಗವನ್ನೇ ಇಡಬೇಕು. ಅದೇ ಜಾಗದಲ್ಲಿ ನೊಣಗಳು ಹೋಗಿ ಬರಲಿಕ್ಕೆ ಒಂದು ದಾರಿಯನ್ನು ಇಡಬೇಕು. ನಂತರ ಎಳೆ ಮೊಟ್ಟೆಯನ್ನು ಇಡಬೇಕು. ಆನಂತರ ಸ್ವಲ್ಪ ಗ್ಯಾಪಲ್ಲಿ ಬಲಿತ ಮೊಟ್ಟೆಯನ್ನು ಇಡಬೇಕು. ಇದೇ ರೀತಿ ನಾವು ಇಟ್ಟುಕೊಟ್ಟಲ್ಲಿ ನಮಗೆ ಜೇನಿನಲ್ಲಿ ಹೆಚ್ಚು ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ನೋಡಿ, ನಾನು ಕಳೆದ ವರ್ಷ ಈ ಪೆಟ್ಟಿಗೆಯಿಂದ ಪಾಲು ಮಾಡಿದ್ದೆ. ಇದು ಕೂಡ ಒಂದು ಹೊಸ ರಾಣಿ, ಕಳೆದ ವರ್ಷ ಡಿವೈಡ್ ಆದಂಥ ಹೊಸ ರಾಣಿ. ನೋಡಿ, 1 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದುತ್ತವೆ ಅಂತ ನೀವು ಗಮನಿಸಿ. ಮತ್ತು ನಾವು ಹೇಗೆ ಕೊಟ್ಟಿದ್ದೇವೆ ಅದೇ ರೀತಿ ಅವುಗಳು ಅಭಿವೃದ್ಧಿ ಹೊಂದಿವೆ. ನೀವು ಕೂಡ ನಿಮ್ಮ ಮುಜಿಂಟಿ ಪೆಟ್ಟಿಗೆಯನ್ನು ಇದೇ ರೀತಿ ಡಿವೈಡ್ ಮಾಡಿ. ಅತ್ಯಂತ ಸರಳವಾದ ವಿಧಾನ ಇದು. ನೀವು ಡಿವೈಡ್ ಮಾಡಿ ಮತ್ತು ಎಲ್ಲಿಯಾದರೂ ಜೇನು ಸಿಕ್ಕಲ್ಲಿ ಇದೇ ರೀತಿ ನೀವು ಇಟ್ಟಲ್ಲಿ ಪ್ರತಿ ವರ್ಷ ನೀವು ಜೇನು ಕುಟುಂಬದಿಂದ 2 ಕುಟುಂಬಗಳನ್ನು ಪಡೆಯಬಹುದು. ಜೇನು ಕೃಷಿಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತು ಶುದ್ಧವಾದ ಮುಜಿಂಟಿ ಜೇನು ಅಥವಾ ಸ್ಟ್ರಿಂಗ್ಲೆಸ್ ಬಿ ಹನಿ ಜೇನು ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಭಾವಗಿರಿ ಆರ್ಗ್ಯಾನಿಕ್ ರಾ ನ್ಯಾಚುರಲ್ ಹನಿ ಫ್ರಮ್ ಕೂರ್ಗ್.